ಸಾರವೇ ವಚನಗಳು ಎಂದು ಹೇಳಬಹುದು. ಪ್ರತಿಯೊಂದು ವಚನಗಳ ಸಾಲು ಕೂಡ ಜೀವನ ಮೌಲ್ಯವನ್ನ ಹೇಳಿಕೊಟ್ಟು ನಮ್ಮ ಆಧ್ಯಾತ್ಮದ ಅಂತರಂಗದ ಸದ್ಗುರುವಿನ ಇರುವಿಕೆಯನ್ನ ಒತ್ತಿ ಹೇಳುತ್ತವೆ. ಹಲವಾರು ವಚನಕಾರರ ವಚನಗಳು, ಹತ್ತಾರು ಸಾವಿರಾರು ಶರಣರ ವಚನಗಳು ಜೀವನ ಮೌಲ್ಯವನ್ನ ಅಂದಿನಿಂದ ಇಂದಿನವರೆಗೂ ಸಾರುತ್ತಿವೆ. ಇಂತಹ ಒಂದು ಸುಂದರ ಶೀರ್ಷಿಕೆಯ ಉಪನ್ಯಾಸವನ್ನ ಇಂದು ನಮ್ಮೆಲ್ಲರಿಗೂ ತಮ್ಮ ಜ್ಞಾನದ ಬುತ್ತಿಯಿಂದ ಅನುಭವದಿಂದ ರಸದೌತಣವನ್ನ ಬಡಿಸಲು ಆಗಮಿಸುತ್ತಿದ್ದಾರೆ ಹಿರಿಯರು, ವಿಶ್ರಾಂತ ಶಿಕ್ಷಕಿಯರು, ಶರಣೆಯರು, ಸಾಹಿತಿಗಳು ಆಗಿರುವ ಶ್ರೀಮತಿ ಮಹಾದೇವಿ ಕಂಠಿ ಅಮ್ಮನವರು. ಎಲ್ಲರಿಗೂ ಶರಣಾರ್ಥಿಗಳು. ಕೇಳಿಸದ್ರಿ ಮೇಡಮ್ ಅವ್ರೆ? ಹಲೋ, ಕೇಳಿಸತ್ರಿ ಮೇಡಮ್? ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ. ಎಲ್ಲ ಬಸವಾದಿ ಪ್ರಮಥರನ್ನ ಮನದಾಳದಲ್ಲಿ ನೆನೆಯುತ್ತ ಇಂದಿನ ಆನ್ಲೈನ್ ಶಿವಾನುಭವಗೋಷ್ಠಿಯ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ ಶಿವಕುಮಾರ ಸ್ವಾಮಿಗಳು ಮಡಕೇಶ್ವರವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ಒಂದು ಅನುಭವದಲ್ಲಿ ಸೇರಿಕೊಂಡಂತ ಎಲ್ಲ ಶರಣೆಯರಿಗೂ ಶರಣಾಗ್ತೀವಿ. ಈ ಒಂದು ಶತಮಾನ ಅಂತಂದ್ರೆ ಒಂದು ಸುವರ್ಣ ಕಾಲ ಅಂತ ಹೇಳ್ಬೋದು. 12ನೇ ಶತಮಾನ ಸುವರ್ಣ ಕಾಲ ಅಂತಂದ್ರೇನು, ಆ ಒಂದು ಪುರುಷ ಬಸವಣ್ಣ, ಮಹಾಪುರುಷ ಬಸವಣ್ಣ ಹುಟ್ಟಿದಂತ ಒಂದು ಕಾಲ ಮತ್ತು ಅವರು ತಮ್ಮ ಪ್ರವೃತ್ತಿಯನ್ನ ಮಾಡಿದಂತ ಕಾಲ. ಈ ಒಂದು ಬಸವಣ್ಣನವರ ಪರಿಚಯ ಈಗ ಎಲ್ಲರಿಗೂ ಸಾಕಷ್ಟು ಗೊತ್ತು. ಬಸವಣ್ಣವರು ಎಲ್ಲಿ ಹುಟ್ಟಿದ್ರು, ಏನ್ ಬೆಳೆದ್ರು ಎಲ್ಲ ಗೊತ್ತು. ಈ ಒಂದು 12ನೇ ಶತಮಾನದಲ್ಲಿ ಒಬ್ಬ ಮಹಾ ಕ್ರಾಂತಿ ಪುರುಷ ಯಾರು ಅಂತಂದ್ರೆ ಬಸವಣ್ಣ. ಈ ಒಂದು 12ನೇ ಶತಮಾನದ ಒಂದು ಪೂರ್ವದಲ್ಲಿ ಏನಿತ್ತಂದ್ರ ಈ ಒಂದು ವರ್ಣ ಭೇದ, ಜಾತಿ ಭೇದ, ಲಿಂಗ ಭೇದ, ಅಂತಸ್ತುಗಳ ಒಂದು ಭೇದ ಇತ್ತು. ಆದ್ರ ಇದನ್ನೆಲ್ಲಾ ಹೋಗಲಾಡಿಸಿದವ್ರು ಯಾರಂದ್ರ ಬಸವಣ್ಣ. ಈ ಒಂದು ಬಸವಣ್ಣನವರು ಈ ಒಂದು ಸ್ತ್ರೀಗೆ ಸಮಾನತೆಯನ್ನ ತಂದು ಕೊಟ್ಟಂತ ಪ್ರಥಮರು ಅಂದ್ರೆ ಹೇಳಿದ್ರು ತಪ್ಪಲ್ಲ. ಯಾಕಂದ್ರ ಆ ಒಂದು ಕಾಲದಲ್ಲಿ, ವೇದ ಕಾಲದಲ್ಲಿ ನಾವು ನೋಡ್ತೀವಿ ಸ್ತ್ರೀಯರಿಗೆ ಯಾವುದೇ ಸ್ವಾತಂತ್ರ್ಯ ಇದ್ದಿದ್ದಿಲ್ಲ. ಆಕೆ ಕೇವಲ ಅಡಿಗೆ ಮನೆಗೆ ಸೀಮಿತಳು ಅನ್ನುವಂತ ಒಂದು ಪಟ್ಟ ಇತ್ತು. ಆದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಬಂದ್ರಲ್ಲ, ಬಸವಣ್ಣನವರನ್ನ ಮನೆಯಲ್ಲಿದ್ದಂತಹ ಸ್ತ್ರೀಯರನ್ನ ತಮ್ಮ ಅನುಭವದಲ್ಲಿ ಸೇರಿಸಿಕೊಂಡು ಅವರಿಂದ ಸುಂದರವಾದಂತ ಒಂದು ಕನ್ನಡ ಸಾಹಿತ್ಯಕ್ಕೆ ಅಮೋಘವಾದ ಕೊಡುಗೆ ಆದಂತ ವಚನಗಳನ್ನ ಬರೆಯಿಸಿ ಅವುಗಳನ್ನ ಹೇಳಿಸಿ ಕನ್ನಡ ಸಾಹಿತ್ಯಕ್ಕೆ ಕೊಟ್ರಲ್ಲ, ಅವರು ಬಹಳ ಬಹಳ ಮಹಾಪುರುಷರಂತ ಇಲ್ಲಿ ಹೇಳ್ಬೋದು. ಈ ಒಂದು 12ನೇ ಶತಮಾನದಲ್ಲಿ ಈ ಒಂದು ಜಾತಿ ಪದ್ಧತಿ ಇತ್ತು. ವೇದ ಕಾಲದಲ್ಲಿ ಯಾವ ರೀತಿಯಾಗಿ ಜಾತಿ ಪದ್ಧತಿ ಇತ್ತು ಅನ್ನೋದು ನಮ್ಗೆಲ್ಲಾ ಗೊತ್ತು. ಎಷ್ಟೊಂದು ಕ್ರೂರವಾಗಿ ಮೇಲ್ವರ್ಗದವರು ಕೆಳವರ್ಗದವ್ರನ್ನು ನಡೆಸ್ಕೊಡ್ತಿದ್ರು ಅನ್ನೋದು ನಮಗೂ ಗೊತ್ತು. ಅದೆಲ್ಲ ವಿಷಯಗಳನ್ನ ಇಲ್ಲಿ ನೋಡಿದಾಗ ಬಸವಣ್ಣನವರು ಕೆಳಗೆ ಬಿದ್ದವರನ್ನ ಎತ್ತಿಕೊಂಡು ಅಪ್ಪಿಕೊಂಡು ಅವರಿಗೆ ಒಂದು ಸಂಸ್ಕಾರವನ್ನು ಕೊಟ್ಟು ಶರಣರನ್ನಾಗಿ ಮಾಡಿದಂತಹ ಕೀರ್ತಿ ಯಾರಿಗೆ ಸಲ್ತದಂದ್ರ ಬಸವಣ್ಣರಿಗೆ ಸಲ್ತ. ಈ ಒಂದು ಬಸವಣ್ಣನವರು ಈ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿ ಆಗಿದ್ರು, ಅದೆಲ್ಲ ನಾವು ಕೇಳ್ತೀವಿ. ಆ ಒಂದು ಕಾಯಕವನ್ನು ಮಾಡುತ್ತಾ ಕೊನೆಗೆ ತಮ್ಮ ಒಂದು ಈ ಒಂದು ದಾಸೋಹ ಮನೆಯನ್ನ ನಡೆಸ್ತಿದ್ರು. ಬಂದಂತ ಈ ಒಂದು ಜಂಗಮರಿಗೆ ಪ್ರಸಾದವನ್ನ ನೀಡುವಂತ ಒಂದು ಕಾಯಕ ಅವ್ರದಾಗಿತ್ತು. ಆ ಒಂದು ಕಾಯಕ ಅದನ್ನ ಬಸವಣ್ಣನವರ ಈ ಒಂದು ರೀತಿಯನ್ನ ಮೆಚ್ಚಿಕೊಂಡಂತ ಅನೇಕರು ದೇಶ ವಿದೇಶಗಳಿಂದ, ಕಾಶ್ಮೀರದಿಂದ ಬಂದ್ರು, ಅಫ್ಘಾನಿಸ್ತಾನದಿಂದ ಬಂದ್ರು, ತಮಿಳ್ನಾಡಿನಿಂದ ಬಂದ್ರು, ಮಹಾರಾಷ್ಟ್ರದಿಂದ ಬಂದು ಎಲ್ಲಿ ನೆಲೆಸಿದ್ರು ಅಂತಂದ್ರ ಈ ಒಂದು ಕಲ್ಯಾಣದಲ್ಲಿ ನೆಲೆಸಿ ಆ ಒಂದು ಕಲ್ಯಾಣದ ಒಂದು ಬಸವಣ್ಣನ ಒಂದು ಕಟ್ಟಳೆ ಏನಿತ್ತಂದ್ರ ಕಾಯಕ ಮಾಡಿ ಉಣ್ಬೇಕು ಅನ್ನುವಂತ ಒಂದು ನಿಯಮ. ಅದು ಎಲ್ಲರೂ ಒಂದೊಂದು ಕಾಯಕ ಮಾಡಿ ಅದರಿಂದ ಬಂದಂತ ಹಣದಿಂದ ದಾಸೋಹವನ್ನ ಮಾಡ್ತಿದ್ರು, ಸಂಗ್ರಹಣೆ ಮಾಡ್ತಿದ್ದಿಲ್ಲ. ಅದನ್ನ ಇವತ್ತಿಗೆ ಬೇಕು ನಾಳೆ ಬೇಕಂತ ಹೇಳಿ ತೆಗೆದು ಇಟ್ಕೊತಿದ್ದಿಲ್ಲ. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರ ಈ ಒಂದು ನಾಳೆ ಬೇಕು, ನಾ ಅದು ತಗೋಬೇಕು, ಇದು ತಗೋಬೇಕು, ನಾಳೆ ನನ್ ಮಕ್ಳಿಗೆ ಬೇಕು ಅಂತ ಹೇಳಿ ನಾವು ಗಳಿಸಿರ್ತೀವಿ. ಆದ್ರೆ ಅಂತಹ ಒಂದು ಮನಸ್ಸು ಇಲ್ಲಿ ಶರಣರಿಗೆ ಇರಲಿಲ್ಲ. ಬಂದಂತಹದ್ದರಿಂದಲೇ ಬಂದ ಜಂಗಮರಿಗೆ ದಾಸೋಹವನ್ನ ಮಾಡುವಂತ ವೃತ್ತಿಯನ್ನು ಮಾಡಿ ದಾಸೋಹವನ್ನ ಮಾಡಿ, ಆ ನಂತರ ಎಲ್ಲರೂ
ಒಂದೇ ಸೂರ್ಯನಡಿ ಅಂದ್ರೆ ಅನುಭವ ಮಂಟಪದಲ್ಲಿ ಗಂಡು ಹೆಣ್ಣು ಭೇದವಿಲ್ಲಾರ್ದೆ ಎಲ್ಲಾ ಶರಣೆಯರು ಕೂಡಿಕೊಂಡು ತಮ್ಮ ಅನುಭವಗಳನ್ನ, ತಮ್ಮ ಕಾಯಕದಲ್ಲಿ ಪಡೆದಂತ ಅನುಭವಗಳನ್ನ, ತಮ್ಮ ಜೀವನದಲ್ಲಿ ನಡೆದಂತ ಅನುಭವಗಳನ್ನ, ತಾವು ನೋಡಿದಂತ ಅನುಭವಗಳನ್ನ ವಚನ ರೂಪದಲ್ಲಿ ಹೇಳ್ತಿದ್ರು. ಆ ವಚನ ರೂಪದಲ್ಲಿ ಹೇಳಿದಂತ ವಚನಗಳನ್ನ ಶ್ರೀ ಶಾಂತರಸರು ಬರೀತಿದ್ರಂತ ಹೇಳಿ ನಾವಿಲ್ಲಿ ಕೇಳಲ್ಪಡ್ತೀವಿ. ಇಂಥ ಒಂದು ವಚನ ಸಾಹಿತ್ಯವನ್ನ ಈ ಒಂದು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತ ಈ ಒಂದು ಶರಣೆಯರಿಗೆ ಎಷ್ಟೊಂದು ಕೃತಜ್ಞತೆ ಹೇಳಿದ್ರು ಕಡಿಮೆನ ಅಂತ ಹೇಳ್ಬೋದು. ಮುಂದೆ ಕಲ್ಯಾಣ ಕ್ರಾಂತಿ ಆದಾಗ ಶರಣರೆಲ್ಲ ಆ ಕಡೆ ಈ ಕಡೆ ಚದರಿ ಹೋದ್ರು. ವಚನಗಳ ಒಂದು ಜೋಪಾನ ಮಾಡ್ಲಕ್ಕ ಉಳಿವಿಗೆ ಹೋದ್ರು. ಉಳಿವಿಯಲ್ಲಿ ಈ ಒಂದು ವಚನಗಳ ಉಳಿವು ಆಯ್ತು ಅಂತ ನಾವು ಹೇಳ್ತೀವಿ. ಆದ್ರೂ ಅಲ್ಲೆಲ್ಲೆಲ್ಲೆಲ್ಲಿ ಹೋದಾಗ ತಮ್ಮ ವಚನ ಕಟ್ಟೆಗಳನ್ನ ಬಿಟ್ಟು ಹೋದಾಗ ಎಷ್ಟೋ ವಚನಗಳು ನಮ್ಮಿಂದ ಕಣ್ಮರೆಯಾದವು. ಅದನ್ನ ಕಷ್ಟಪಟ್ಟು ಸಂಗ್ರಹ ಮಾಡಿದವರನ್ನ ಶ್ರೀಯುತ ಹೋಗು ಹೊಳಕಟ್ಟಿಯವ್ರು, ನಮ್ ಬಿಜಾಪುರದವ್ರು, ವಚನ ಗುಮ್ಮಟ ಅಂತ ಅವ್ರಿಗೆ ನಾವು ಕರಿತೀವಿ. ಅವರು ಎಲ್ಲಾ ಕಡೆ ಅಡ್ಡಾಡಿ ಎಲ್ಲಾ ಹಳ್ಳಿಗಳಿಗೆ ಹೋಗಿ ಮಠಮಾನ್ಯಗಳಿಗೆ ಹೋಗಿ ಈ ಒಂದು ಶರಣರು ಬರೆದಂತಹ ತಾಳೋಳಿಗಳನ್ನ, ವಚನ ಕಟ್ಟೆಗಳನ್ನ ಸಂಗ್ರಹಿಸಿ ಏನ್ ಮಾಡಿದ್ರು ಅಂದ್ರ ಅವುಗಳನ್ನ ಸಂಪಾದಿಸಿದ್ರು. ಅವರ ಒಂದು ಈ ಒಂದು ತ್ಯಾಗದಿಂದಲೇ ನೋಡಿದ್ರ ಅವರು ಈ ಒಂದು ವಚನಗಳನ್ನ ಪ್ರಿಂಟ್ ಮಾಡ್ಲಕ್ ಅವ್ರ ಕಡೆ ರೊಕ್ಕ ಇದ್ದಿದ್ದಿಲ್ಲಂತ, ತಮ್ಮ ಮನೆಯನ್ನೇ ಮಾರಿ ಅವ್ರ ಏನ್ ಮಾಡಿದ್ರು ಅಂದ್ರ ಈ ಒಂದು ವಚನದ ಪುಸ್ತಕಗಳನ್ನ ಪ್ರಕಟ ಮಾಡಿದ್ರು. ಅಂದಿನಿಂದಲೇ ಇಷ್ಟೆಲ್ಲಾ ವಚನಗಳು ನಮ್ಗೆ ಬೆಳಕಿಗೆ ಬಂತು. ಈ ಒಂದು ವಚನಗಳು ಕನ್ನಡ ಭಾಷೆಯಲ್ಲಿ ಮೂಡಿ ಬಂದ ಕಾರಣದಿಂದ ಕನ್ನಡ ಭಾಷೆಯ ಮತ್ತು ಕನ್ನಡ ಸಾಹಿತ್ಯದ ಹಿರಿಮೆ ಹೆಚ್ಚಿದೆ. ಈಗಾಗಲೇ ಹೇಳಿದಂತೆ ವಚನ ಸಾಹಿತ್ಯ ಅಂತ ಹೇಳಿ ಒಂದು ಬೇರೆ ಪ್ರಕಾರನೇ ಆದದು. ವಚನ ಸಾಹಿತ್ಯ, ದಾಸ ಸಾಹಿತ್ಯ ಅಂತ ಹೇಳಿ ಈ ಒಂದು ವಚನ ಸಾಹಿತ್ಯವನ್ನ ಮೇರು ಗಿರಿಗೆ ತಗೊಂಡುವವರು ಯಾರು ಅಂದ್ರ ಶರಣರು. ಕನ್ನಡವು ಸಂಸ್ಕೃತ ಭಾಷೆಯಂತೆ ಅಲ್ಪಸಂಖ್ಯಾತರ ಭಾಷೆ ಆಗಿರದೆ ಕನ್ನಡ ನಾಡಿನ ಮಣ್ಣಿನ ಭಾಷೆಯಾಗಿದೆ. ನೋಡ್ರಿ, ಸಂಸ್ಕೃತವನ್ನ ಕೇವಲ ಮೇಲ್ವರ್ಗದವ್ರಿಗೆ ಅಷ್ಟೇ ಕಲೀಲಾಕ್ ಹಕ್ಕು. ಅದು ಕೇವಲ ಅದು ಅಲ್ಪಸಂಖ್ಯಾತರು, ಕೆಲವು ಮಂದಿ ಮೇಲ್ವರ್ಗದ ಮಂದಿ ಅದನ್ನ ಕಲ್ತರು. ಆದ್ರ ಈ ನಮ್ಮ ಈ ಕನ್ನಡ ಭಾಷೆ ಅಂತಂದ್ರ ಕನ್ನಡ ನಾಡಿನ ಮಣ್ಣಿನ ಭಾಷೆಯಾಗಿದೆ. ಈ ವಿಚಾರವನ್ನ ಬಸವಣ್ಣನವರು ಹೀಗ್ ಹೇಳ್ಯಾರ. ಏನ್ ಹೇಳ್ಯಾರ ಅಂತಂದ್ರ, ದೇವವಾಣಿಗೆ ಜನವಾಣಿಯಾಗುವುದು ಅಸಾಧ್ಯವಾದಾಗ ಜನವಾಣಿಯನ್ನೇ ದೇವವಾಣಿಯ ಮುಕಟಕ್ಕೇರಿಸಿದ ಪವಾಡ ಬಸವಾದಿ ಶರಣೆಯದ್ದಾಗಿದೆ. ನೋಡ್ರಿ, ದೇವವಾಣಿ ಅಂತಂದ್ರ ನಾವು ಸಂಸ್ಕೃತಕ ದೇವ ಭಾಷೆ ಅಂತ ಕರಿತೀವಿ. ಅಂತ ದೇವವಾಣಿ ಏನಂದ್ರ ಜನವಾಣಿಯಾಗುವುದು ಅಸಾಧ್ಯವಾದಾಗ, ಈ ಒಂದು ಕೆಳಮಟ್ಟದ ಜನರಿಗೆ ಆ ಒಂದು ಸಂಸ್ಕೃತ ತಲುಪಿದ್ದಿಲ್ಲ, ಅದು ಅಸಾಧ್ಯ ಆಗಿತ್ತು. ಆಗ ಬಸವಾದಿ ಶರಣರು ಏನ್ ಮಾಡಿದ್ರು ಅಂದ್ರ ಜನವಾಣಿಯನ್ನೇ ದೇವವಾಣಿಯ ಮಟ್ಟಕ್ಕೇರಿಸಿದ ಪವಾಡ ಪುರುಷರು ಅಂತ ಹೇಳ್ತಾರೆ ಬಸವಣ್ಣನವರು. ಅಂದ್ರ ಈ ಜನವಾಣಿ ಕನ್ನಡ ಭಾಷೆಯನ್ನೇ ಏನ್ ಮಾಡಿದ್ರು ಅಂದ್ರ ಈ ದೇವವಾಣಿಯ ಮಟ್ಟಕ್ಕೆ ಏರ್ಸಿದ್ರು ಅಂತ ಹೇಳಿ, ಏರ್ಸಿದವ್ರು ಯಾರಂದ್ರ ಶರಣೆಯರ್ ಅಂತ ಹೇಳಿ ಈ ಬಸವಣ್ಣನವರು ಹೇಳ್ತಾರೆ. ಈ ವಚನ ಅನ್ನುವಂತಹ ಪದಕ್ಕ ಸಾಕಷ್ಟು ಅರ್ಥಗಳು ಅದಾವ. ವಚನ ಎಂಬ ಪದಕ್ಕೆ ಸಾಮಾನ್ಯವಾಗಿ ಪ್ರತಿಜ್ಞೆ, ಮಾತು ಕೊಡುವುದು, ಭಾಷೆ ಕೊಡುವುದು, ಪ್ರಮಾಣ ಮಾಡೋದು ಇತ್ಯಾದಿ ವಿವರಣೆಯನ್ನು ನೀಡಬಹುದಾಗಿದೆ. ನಾವು ವಚನ ಕೊಡೋದು, ನೀ ನನಗೆ ಹಿಂಗ್ ಮಾಡ್ತೇನೆ ಅಂತ ವಚನ ಕೊಡು ಅಂತ ಹೇಳಿ ಕೈ ಮೇಲೆ ಕೈ ಹಾಕಿಸ್ಕೋತೀವಿ. ಭಾಷೆಯನ್ನ ಕೊಡು ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ಆದ್ರೆ ಈ ಒಂದು ವಚನದ ಕುರಿತಾದಂತಹ ವಿಶೇಷತೆಯನ್ನ ಶರಣರಾದ ಶಿವಕುಮಾರ್ ಎಸ್ ಬೆಳಗಾರ್, ವಿಶ್ರಾಂತ ಉಪನ್ಯಾಸಕರು, ಸಿರುಗುಪ್ಪ, ಇವರ ಮಾತುಗಳಲ್ಲಿ ವಚನ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ನೋಡೋಣ. ವಚನವೆಂದರೆ ನುಡಿದಂತೆ ನಡೆದಂತೆ ನುಡಿಯುವ ಪ್ರಮಾಣ. ನೋಡ್ರಿ, ಅದಕ್ಕ ವಚನಕಾರರು ಹೇಳಿದ್ರು, ನುಡಿದಂತೆ ನಡೆ ಇದೆ ಜನ್ಮ ಕಡೆ ಅಂತ ಹೇಳಿ. ವಚನವೆಂದರೆ ಗದ್ಯ ಪದ್ಯ ಸಮ್ಮಿಲನದ ಗೀತೆಯ ಸಾಹಿತ್ಯ. ವಚನವೆಂದರೆ ಒಡಲ ಬಂಡಿಗೆ ಶರಣರ ನುಡಿಗಣನದ ಕಡಗೀಲು. ನೋಡ್ರಿ, ಈ ಒಂದು ವಚನಗಳು ಏನಂದ್ರ ಈ ಒಂದು ಒಡಲು ಎಂಬ ಬಂಡಿಗೆ, ಅದಕ್ಕ ಈ ಒಂದು ರಾಮನಾಥ ಅಂದ್ರ ಇವ್ರು ದೇವರದಾಸಿ ಮನೆಯವ್ರು ವಚನ ಹೇಳ್ತಾರ. ಏನಂದ್ರ ಕಡುದರ್ಪವೇದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡಗೀಲು ರಾಮನಾಥ ಅಂತ ಹೇಳಿ. ಹಂಗ ಈ ಒಂದು ಶರಣರ ವಚನಗಳು ಅಂತ ಅಂದ್ರೆ ಏನಂದ್ರ ನಮ್ಮ ಒಡಲೆಂಬ ಬಂಡಿಗೆ ಈ ಒಂದು ಕಡಗೀಲಿದ್ದಂಗ. ವಚನವೆಂದರೆ ಭೃತ್ಯರ ಮನದ ಮೈಲಿಗೆ ಕಳೆಯಲು ಬೆಳಗೊಟ್ಟ ಗೀತೆಂಬ
ಮಾತೆ ಜ್ಯೋತಿ, ಮಾತೆಂಬ ಜ್ಯೋತಿ, ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ಅಂತ ಒಂದು ವಚನ. ವಚನವೆಂದರೆ ಕಾಯಕ ಜೀವಿಗಳ ಸಿದ್ಧೌಷಧದ ಭವರೋಗ ನಿವಾರಣೆ. ವಚನ ಅಂತಂದ್ರ ಕಾಯಕ ಜೀವಿಗಳು ನೋಡ್ರಿ, ಕಾಯಕಕ್ಕ ಬಹಳ ಮಹತ್ವವನ್ನು ಕೊಟ್ಟ ಶರಣರು. ಪ್ರತಿಯೊಬ್ಬ ಶರಣರು ಏನ್ ಮಾಡ್ತಿದ್ರೆ ಕಾಯಕ ಮಾಡ್ತಿದ್ರು. ಅವರ ಕಾಯಕದಿಂದಲೇ ಅವರಿಗೆ ಹೆಸರು ಬಂತು, ಮಡಿವಾಳ ಮಾಚಿದೇವ. ಆ ನಂತರ ಈ ಒಂದು ಮೂಳಿಗೆಯ ಮಾರಯ್ಯ, ಹಡಪದ ಅಪ್ಪಣ್ಣ, ಅವ್ರು ತಮ್ಮ ವೃತ್ತಿಯನ್ನ ಮಾಡ್ತಿದ್ರು, ತಮ್ಮ ಕಾಯಕವನ್ನ ಮಾಡ್ತಿದ್ರು. ಆ ಕಾಯಕದಲ್ಲಿ ಅವ್ರು ಏನಂದ್ರ ಕೈಲಾಸವನ್ನ ಕಂಡವ್ರು. ವಚನವೆಂದರೆ ದೇವಲೋಕಕ್ಕೆ ನಿರ್ಮಿಸಿದ ಶಬ್ದ ಸೋಪಾನ. ನೋಡ್ರಿ, ವಚನಗಳಂತಂದ್ರ ನಾವು ದೇವಲೋಕಕ್ಕೆ ಹೋಗುವಂತ ಒಂದು ಸೋಪಾನ, ಮೆಟ್ಲಿದ್ದಂಗ. ವಚನವೆಂದರೆ ಅಂಗಲಿಂಗ ಸಮರಸದ ಶಬ್ದ ಮುಗ್ಧ ನಿಲುವು. ನೋಡ್ರಿ, ಅಂಗಲಿಂಗ ಸಮರತೆಯನ್ನ ಈ ವಚನಗಳು ನಮಗ ಹೇಳ್ತಾವ. ವಚನವೆಂದರೆ ಬಯಲುಗಳಿಗೆಯ ಬೆಳಗು ಮಾತು ಜ್ಯೋತಿರ್ಲಿಂಗ. ವಚನವೆಂದರೆ ಕನ್ನಡಿಗರ ಹೃದಯವಂತಿಕೆಯ ಕನ್ನಡಿಯಾಗಿದೆ. ಹಿಂಗ ಈ ವಚನಗಳ ಬಗ್ಗೆ ಈ ಒಂದು ಶಿವಕುಮಾರ್ ಎಸ್ ಬಳಗಾರ್ ಅನ್ನೋರು ಹೇಳ್ಯಾರ. ಇಂಥ ವಚನಗಳನ್ನ ರಚಿಸಿದವರು ಶರಣರು. ಈ ವಚನಗಳು ನಮಗ ಏನಾಗ್ತಾವು ಅಂತಂದ್ರೆ, ಒಂದು ವಚನ ಅದು, ಮಂಡೆ ಮಾಸಿದರೆ ಮಹಾಮಜ್ಜನ ಮಾಡಬೇಕು, ವಸ್ತ್ರ ಮಾಸಿದರೆ ಮಡಿವಾಳನಿಗೆ ಇಕ್ಕಬೇಕು. ನೋಡ್ರಿ, ನಮ್ಮ ಒಂದು ತಲೆ ಮಾಸಿದರೆ ನಾವು ಏನ್ ಮಾಡ್ತೀವಿ ಅಂದ್ರೆ ತಲೆಯನ್ನ ತೊಳ್ಕೊತೀವಿ. ಆದ್ರೆ ಈ ಒಂದು ನಮ್ಮ ಒಂದು ಬಟ್ಟೆಗಳು ಮಾಸಿದರೆ ನಾವು ಒಗಿಲಿಕ್ಕೆ ಕೊಡ್ತೀವಿ. ಹಂಗ ಈ ಒಂದು ನಮ್ಮ ಮನಸ್ಸ ಮಲಿನವಾದ್ರೆ, ತಲೆ ಮಲಿನವಾದ್ರೆ ತೊಳ್ಕೊತೀವಿ, ಬಟ್ಟೆ ಮಲಿನವಾದ್ರೆ ಒಗೆಕ್ ಕೊಡ್ತೀವಿ. ಆದ್ರೆ ನಮ್ಮ ಮನಸ್ಸೇ ಮಲಿನವಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಇಂತ ಒಂದು ಶರಣರ ಒಂದು ನುಡಿಗಳನ್ನ ನಾವು ಕೇಳಿದ್ರೆ ನಮ್ಮ ಒಂದು ಮನದ ಮಲಿನತೆ ಹೋಗ್ತದಂತ ಹೇಳ್ಬೇಕು. ಈ ಒಂದು ಒಂದೇ ಒಂದು ಸಾಧನವೆಂದರೆ ಶರಣರ ನುಡಿಗಡನ. ಅಂದ್ರೇನು? ಶರಣರ ನುಡಿಗಡನವನ್ನ ನಾವು ಕೇಳಿದ್ರೆ ನಮ್ಮ ಎಲ್ಲಾ ಮನಸ್ಸಿನ ಮೈಲಿಗೆ ಎಲ್ಲ ಹೋಗ್ತದ. ಅಂತ ಒಂದು ಮೌಲ್ಯವನ್ನ ನಮ್ಮ ಜೀವನಕ್ಕ ವಚನಗಳು ತಂದು ಕೊಡ್ತಾವ ಅಂತೇಳಿ. ಹಂಗ ಈ ಒಂದು ದೇವರದಾಸಿಮಯ್ಯನ ಒಂದು ವಚನವನ್ನ ಕೇಳಿದಾಗ ನಮ್ಗೆ ಏನ್ ಅನಿಸ್ತಂದ್ರ, ಕರಿಯ ನಿತ್ತಡೆವಲ್ಲೇ ಸಿರಿಯ ನಿತ್ತಡೆವಲ್ಲೇ ಹಿರಿದಪ್ಪ ರಾಜ್ಯವನ್ನಿತ್ತಡೆವಲ್ಲೇ ನಿಮ್ಮ ಶರಣರ ಸುಳ್ನುಡಿಯನ್ನು ಒಂದರಗಳಿಗೆ ಇತ್ತಡೆ ನಿಮ್ಮನ್ನೇ ಇತ್ತೆ ರಾಮನಾಥ. ನೋಡ್ರಿ, ಅವ್ರೇನ್ ಕೇಳ್ತಾರ ಅಂತಂದ್ರ, ಈ ಒಂದು ಕರಿ ಅಂದ್ರ ಆನೆ, ಕರಿಯ ನಿತ್ತಡೆವಲ್ಲೇ ಸಿರಿಯ ನಿತ್ತಡೆವಲ್ಲೇ. ನೀವು ಬೇಕಾದ್ರೆ ಆಣಿ ಕೊಡ್ರಿ, ಕುದುರೆ ಕೊಡ್ರಿ, ಸಂಪತ್ ಕೊಡ್ರಿ, ಬೇಡ. ಹಿರಿದಪ್ಪ ರಾಜ್ಯವನ್ನಿತ್ತಡೆವಲ್ಲಿ, ನೀವು ರಾಜ್ಯ ಹಸ್ತಿನಂದ್ರು ನನಗ ಬೇಡ. ನನಗ್ ಏನ್ ಬೇಕು ಅಂತಂದ್ರೆ, ಈ ಒಂದು ನಿಮ್ಮ ಶರಣರ ಸುಳ್ನುಡಿಯನ್ನು ಒಂದರಗಳಿಗೆ ಇತ್ತಡೆ ನಿಮ್ಮನ್ನೇ ಇತ್ತೆ ರಾಮನಾಥ. ಬರೇ ಒಂದು ನಿಮ್ಮ ಸುಳ್ನುಡಿ ಅಂದ್ರೆ ಒಳ್ಳೆಯ ಮಾತುಗಳು, ನಿಮ್ಮ ಶರಣರ ಒಳ್ಳೆಯ ಮಾತುಗಳು ನನಗ ಬಂತಂದ್ರ ನಾವೊಂದು ನಿಮ್ಮನ್ನೇ ಕಂಡಂತೆ ನನಗಾಗ್ತದ ಅನ್ನುವಂತ ಒಂದು ಭಾವವನ್ನ ಈ ಒಂದು ದೇವರ ದಾಸಿಮಯ್ಯ ಹೇಳ. ಈ ಒಂದು ಕೆಲವೊಂದು ವಚನಗಳನ್ನ ನೋಡ್ಬೇಕಾತಂದ್ರ, ಕೆಲವೊಂದು ಬಸವಣ್ಣನವರ ಬಗ್ಗೆ ಕೆಲವಷ್ಟು ದೊಡ್ಡ ಮನುಷ್ಯರು, ದೊಡ್ಡವರು ಏನ್ ಹೇಳ್ಯಾರ ಅಂತಂದ್ರ, ಈ ಒಂದು R.R. ದಿವಾಕರ್ ಅನ್ನೋರು ಒಂದು ಬಸವಣ್ಣನವರ ಬಗ್ಗೆ, ಶರಣರ ಬಗ್ಗೆ ಒಂದು ಮಾತನ್ನ ಹೇಳ್ಯಾರ. ಏನಂದ್ರ, ಒಂದು ವೇಳೆ ಬಸವಣ್ಣನವರನ್ನ ರಾಷ್ಟ್ರಗುರುವಾಗಿ ಸ್ವೀಕರಿಸಿದ್ದರೆ ಭಾರತದ ಇಂದಿನ ಯಾವ ಸಮಸ್ಯೆ ಇರ್ತಿರ್ಲಿಲ್ಲ. ನೋಡ್ರಿ, ಭಾರತದಲ್ಲಿ ಎಷ್ಟೊಂದು ಸಮಸ್ಯೆಗಳದಾವ್. ಜಾತಿ ಸಮಸ್ಯೆ ಅದಾವು, ವರ್ಗ ಸಮಸ್ಯೆ ಅದಾವು, ಭೇದ ಅದಾವು, ಎಲ್ಲ ಅದಾವು, ಸಾಕಷ್ಟು ಅನಾಚಾರಗಳು ನಡೀತಾವ್. ಆದ್ರ ಬಸವಣ್ಣನವರನ್ನ ರಾಷ್ಟ್ರಗುರುವನ್ನಾಗಿ ನಾವು ಸ್ವೀಕರಿಸಿದ್ರೆ ಈ ಯಾವುದೇ ಸಮಸ್ಯೆಗಳು ಇರ್ತಿರ್ಲಿಲ್ಲ ಅಂತ ಹೇಳಿ R.R. ದಿವಾಕರ್ ಅವರು ಅಭಿಪ್ರಾಯ ಪಡ್ತಾರ. ಇನ್ನೊಂದು, ನಮ್ಮ ನೆರೆಯ ತಮಿಳುನಾಡಿನ ಒಬ್ಬ ಮಹಾನ್ ವ್ಯಕ್ತಿ, ಅವ್ರು ಯಾರಂದ್ರ ಈರೋಡ್ ಪೆರಿಯಾರ್ ಅನ್ನೋರು ಏನ್ ಹೇಳ್ತಾರಂದ್ರ, ಈ ಜಗತ್ತಿನಲ್ಲಿ ದೇವರು ಇದ್ದಾನೋ ಇಲ್ವೋ ನನಗೆ ಗೊತ್ತಿಲ್ಲ, ಈ ಜಗತ್ತಿನೊಳಗ ದೇವರು ಅದಾನೋ ಇಲ್ಲ ನನಗೆ ಗೊತ್ತಿಲ್ಲ, ಜಗತ್ತಿಗೆ ಬಸವಣ್ಣನವರ ತತ್ವವೇ ನನಗೆ ದೇವರು ಅಂತ ಹೇಳಿ. ನೋಡ್ರಿ, ಈ ಪೆರಿಯಾರ್ ಈರೋಡ್ ಪೆರಿಯಾರ್ ಅನ್ನೋರು ಹೇಳಿದ್ರು. ಅಂದ್ರ ದೇವ್ರ ಅದಾನೋ ಇಲ್ಲೋ ನನ್ಗೆ ಗೊತ್ತಿಲ್ಲ, ಆದ್ರ ಬಸವಣ್ಣನವರ ಒಂದು ಏನಂತಂದ್ರ ಅವರ ನುಡಿಗಳೇ ನನಗೆ ದೇವರು ಅಂತ ಹೇಳಿದ್ರು. ಈ ಒಂದು ನಮ್ಮ
APJ ಅಬ್ದುಲ್ ಕಲಾಂ ಅವರು, ಡಾಕ್ಟರ್ APJ ಅಬ್ದುಲ್, ನಮ್ಮ ರಾಷ್ಟ್ರಪತಿಗಳು, ಅವ್ರು ಏನ್ ಹೇಳ್ಯಾರ ಈ ಬಸವಣ್ಣನವರ ಬಗ್ಗೆ ಅಂದ್ರೆ, ಬಸವಣ್ಣನವರ ಕಾಯಕವೇ ಕೈಲಾಸ ತತ್ವ ಭಾರತಕ್ಕೆ ಅಷ್ಟೇ ಅಲ್ಲ ಜಗತ್ತಿಗೆ ಅನ್ವಯಿಸುವಂತದ್ದು. ನೋಡ್ರಿ, ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ನಾವು ಏನಂತಂದ್ರ ಕಾಯಕ ಮಾಡಿದಾಗ ನಮ್ಗ ದೇವ್ರ ಸಿಗ್ತಾನ, ನಮ್ ಕೈಲಾಸ ಸಿಗ್ತದಂತ ಹೇಳಿದ್ರು ಅವ್ರು, ಬಸವಣ್ಣವ್ರು. ಅಂತ ಒಂದು ತತ್ವ, ಕಾಯಕವೇ ಕೈಲಾಸ ಅನ್ನುವ ತತ್ವ ಈ ಒಂದು ಭಾರತಕ್ಕೆ ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಅನ್ವಯಿಸುವಂತದ್ದು ಅಂತ ಹೇಳಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದ್ರು. ಅದಕ್ಕ ವಿಶ್ವಗುರು ಬಸವಣ್ಣನವರು ಅಂತ ನಾ ಹೇಳ್ತೀವಿ. ಅಷ್ಟೊಂದು ವಿಶ್ವಕ್ಕೆ ಒಂದು ಕಾಯಕ ತತ್ವವನ್ನ ಕಲಿಸಿದವರು ಯಾರು ಅಂತಂದ್ರ ಬಸವಣ್ಣ. ಪ್ರತಿಯೊಂದು ಕಚೇರಿಯಲ್ಲಿ ನಾವು ನೋಡ್ತೀವಿ ಕಾಯಕವೇ ಕೈಲಾಸ ಅಂತ ಹೇಳಿ. ಅಂತ ಒಂದು ತತ್ವವನ್ನ ಇಡೀ ಜಗತ್ತಿಗೆ ಕಲಿಸ್ಕೊಟ್ಟವ್ರು ಯಾರು ಅಂತಂದ್ರ ಬಸವಣ್ಣವ್ರ ಅಂತ ಹೇಳ್ತಾರೆ. ಹಿಂಗ ಬಸವಣ್ಣನವರು ಅನೇಕ ವಚನಗಳು, ಬಸವಾದಿ ಶರಣರ ಅನೇಕ ವಚನಗಳು ಇಡೀ ಒಂದು ಜಗತ್ತಿಗೆ ಒಂದು ಮಾದರಿಯಾಗಿ ನಿಲ್ಲಬಲ್ಲು ಅಂತ ನಾವು ಹೇಳ್ತೀವಿ. ಈಗ ಒಂದು ವಚನದಲ್ಲಿರುವಂತ ಮೊದಲನೇ ಮೌಲ್ಯ ಯಾವುದು? ಮಾತು. ನೋಡ್ರಿ, ನಮ್ಗೆಲ್ಲ ಮಾತೇ ಮುಖ್ಯ. ನಾವ್ ಹೆಂಗ್ ಮಾತಾಡ್ತೀವಿ ಹಂಗ್ ಮಾತಾಡ್ತಾರ ಮಂದಿ. ಅದಕ್ಕೆ ಏನ್ರಿ ಅವ್ರ ಏನ್ ಮಾತಾಡ್ತಾರ್ರಿ ಅಂತ ಹೇಳಿ ಅಂತೀವಿ. ಒಳ್ಳೇದ್ ಮಾತಾಡಿದ್ರೆ ಒಳ್ಳೇದನ, ಆದ್ರ ನಾಲ್ಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದಂತ ಹೇಳ್ತೀವಿ. ಅಂದ್ರ ಮಾತು ಬಲ್ಲವನಿಗೆ ರೋಗವಿಲ್ಲ, ಊಟ ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತೀವಿ. ಹಂಗ ಮಾತಿನ ಬಗ್ಗೆ ಶರಣರು ಏನು ಹೇಳಿದ್ರು? ನುಡಿದರೆ ಮುತ್ತಿನ ಹಾರದಂತಿರಬೇಕು. ನೋಡ್ರಿ, ಮುತ್ತಿನ ಹಾರ ಎಷ್ಟು ಸುಂದರವಾಗಿರ್ತದ, ಅಷ್ಟು ಸುಂದರವಾಗಿ ನಾವು ಮಾತಾಡ್ಬೇಕು. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಮಾಣಿಕ್ಯದ ದೀಪ್ತಿ, ದೀಪ್ತಿ ಅಂದ್ರೆ ದೀಪ. ಮಾಣಿಕ್ಯದ ಹೊಳಪು ಹೆಂಗಿರ್ತದ ಹಂಗಿರ್ಬೇಕು. ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು. ಸ್ಫಟಿಕ ಬಹಳ ಗಟ್ಟಿರ್ತದ. ಬೆಟ್ಟವನ್ನ ಇದು ಮಾಡ್ದ ಸ್ಫಟಿಕ ಅಂದ್ರೆ ಗಟ್ಟಿಯಾದಂತದ್ದು. ಅಷ್ಟೊಂದು ನಮ್ಮ ಮಾತುಗಳಿಗೆ ಗಟ್ಟಿತನ ಇರ್ಬೇಕು, ನಮ್ಮ ಮಾತುಗಳಿಗೆ ಮೌಲ್ಯ ಇರ್ಬೇಕು. ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರ್ಬೇಕು. ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕಂತ. ದೇವರೇ ಮೆಚ್ಚಿ ಹೌದು ಹೌದು ಅಂತ ನಾವು ಮಾತಾಡಿದ್ರೆ ತಲೆ ಹಾಕ್ಬೇಕಂತ. ಹಂಗ ನಾವು ಮಾತಿನಿಂದ ಜಗತ್ತನ್ನೇ ಗೆಲ್ಬಹುದು. ಪ್ರಿಯವಾದದನ್ನೇ ಮಾತಾಡ್ರಿ, ಒಳ್ಳೇದೇ ಮಾತಾಡಿ ಅಂತ ಹೇಳಿ ನಾ ಹೇಳ್ತೀವಿ. ಮಾತಿನಿಂದ ನಗೆ ಹೊಗೆವು, ಮಾತಿನಿಮ್ ಹಗೆ ಹೊಗೆವು, ಮಾತಿನಿಮ್ ಸರ್ವ ಸಂಪದವು ಲೋಕಕ್ಕೆ, ಮಾತೇ ಮಾಣಿಕ್ಯವು ಸರ್ವಜ್ಞ ಅಂತ ಹೇಳಿ ಸರ್ವಜ್ಞನು ಕೂಡ ಹೇಳ್ತಾನೆ. ಅದಕ್ಕ ನಾವ್ ಏನಂದ್ರ ನಮ್ಮ ಒಂದು ಮಾತು ಒಳ್ಳೇದಾಗಿ ಇರ್ಬೇಕು. ಅದಕ್ಕ ಒಂದು ಸಣ್ಣ ಉದಾಹರಣೆ ಅಂತಂದ್ರ, ಒಬ್ಬ ದನ ಕಾಯುವಂತ ಒಬ್ಬ ಹುಡುಗ ಬೆಟ್ಟದ ಕೆಳಗೆ ದನ ಮೇಯಿಸ್ತಿರ್ತಾನ. ಅವಾಗ ಒಮ್ಮೆ ಜೋರಾಗಿ ಓಹೋ ಅಂತ ಸೇರಿದಾಗ ಪ್ರತಿಧ್ವನಿ ಬಂತು, ಓಹೋ ಓಹೋ ಅಂತ. ಏನು ಅಂದಾಗ ಏನು ಅಂತ, ಯಾಕ್ಲೆ ಅಂದಾಗ ಯಾಕ್ಲೆ ಅಂತ. ಅದಕ್ ಭಯಕತ್ತ, ಅದು ಮತ್ತೆ ತಿರುಗಿ ಭಯಕತ್ತು. ಅದಕ್ಕ ಮನಿಗ್ ಬಂದ್ ಅವ್ರು ಹೇಳಿದ, ನೋಡ ಬೆಟ್ಟ ನನಗ ಭಯಾಕತ್ತದ್ ನೋಡು ಅಂತ ಹೇಳಿ. ಆಗ ತಾಯಿ ಆ ಬೆಟ್ಟದ ಕಡೆ ಹೋದಾಗ, ನೀವ್ ಒಳ್ಳೇದ್ ಮಾತಾಡಪ್ಪ, ಒಳ್ಳೇದನ್ನೇ ಮಾತಾಡ್ತಾರ. ಯಾಕಪ್ಪ ಆರಾಮದಿಯ ಅಂತಂದಾಗ ಬೆಟ್ಟನು ಕೂಡ ಯಾಕಪ್ಪ ಆರಾಮದಿಯ ಅಂತಾನೆ ಕೇಳ್ತಿ. ಅದಕ್ಕ ನೀನು ಕೆಟ್ಟದನ್ನ ಮಾತಾಡ್ತಿಯಲ್ಲ, ಅದು ನಮಗ್ ತಿರುಗಿ ಅದು ಬರ್ತದ. ಅದಕ್ಕೆ ನಾವು ಒಳ್ಳೇದನ್ನ ಮಾತಾಡಿದ್ರೆ ಒಳ್ಳೇದ ನಮ್ಗ ಆಗ್ತದ. ನಾವು ಒಳ್ಳೇದನ್ನ ಮಾತಾಡ್ಬೇಕು ಅನ್ನುವಂತ ತತ್ವ ಇಲ್ಲಿ ಈ ಒಂದು ವಚನದಲ್ಲಿ ನನಗೆ. ಆ ನಂತರ ಈ ಒಂದು ಇನ್ನೊಂದು ವಚನ, ಅಂದ್ರೆ, ಒಬ್ಬರ ಮನವನ್ನು ವಹಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದ್ರೆ ಏನಯ್ಯ. ನೋಡ್ರಿ, ಒಬ್ರ ಮನಸ್ಸನ್ನ ನೋಯಿಸ್ತಿರ್ತೀವಿ, ಒಬ್ರ ಮನೆಗೆ ಕೆಟ್ಟದ್ದನ್ನ ಮಾಡ್ತಿರ್ತೀವಿ. ಅದನ್ನೆಲ್ಲ ಮಾಡಿ ನಾವು ಪವಿತ್ರರಾಗ್ತೀವಿ ಅಂತ ಹೇಳಿ ಗಂಗಾ ನದಿಯಲ್ಲಿ ಮುಳುಗಿದ್ರೆ ಏನಯ್ಯ. ಅದು ಕಾರಣ ಮನವನ್ನು ನೋಯಿಸದವನೇ, ಒಬ್ಬರ ಘಾತವ ಮಾಡಿದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧಿ ಮಲ್ಲಿಕಾರ್ಜುನ. ಸಿದ್ದೇಶ್ವರರು ಈ ಮಾತನ್ನ ಹೇಳ್ತಾರೆ, ಸಿದ್ದರಾಮರು. ಏನಂದ್ರ, ನಾವು ಬೇರೆಯವರಿಗೆ ಯಾವುದೇ ಒಂದು ಕೆಟ್ಟದ್ದನ್ನ ಮಾಡಬಾರ್ದು. ಬೇರೆಯವರಿಗೆ ಕೆಟ್ಟದ್ದನ್ನ ಮಾಡಿ ನಾವು ಪವಿತ್ರರ ಅಂತ ಹೇಳಿ ಗಂಗಾ ನದಿಯಲ್ಲಿ ಮುಳುಗಿದ್ರೆ ಏನ್ ಫಲ? ಅದಕ್ಕ ನಮ್ಮ ಮತ್ತೊಬ್ಬರಿಗೆ ಕೆಟ್ಟದ್ದನ್ನ ಮಾಡದೆ, ಅವ್ರ ಮನೆಯನ್ನು ಹಾಳ ಮಾಡದೆ, ಅವ್ರಿಗೆ ಒಳ್ಳೇದನ್ನ ಮಾಡಿದ್ರೆ ಅದೇ ಏನಂದ್ರು ಪರಮ ಪಾವನ ಅಂತ ಹೇಳಿ ಈ ಒಂದು ಸಿದ್ದರಾಮಯ್ಯ ತಮ್ಮ ವಚನದಲ್ಲಿ ಹೇಳ್ತಾರೆ. ಈ ಒಂದು ವಚನಗಳು, ಸಾಕಷ್ಟು ವಚನಗಳು ಈ ಒಂದು ವಚನ. ಈ ಒಂದು ವಚನಗಳಲ್ಲಿ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ನಾವು ಹೇಳ್ತೀವಿ. ಆಚಾರ ಅಂದ್ರ ಒಳ್ಳೇದನ್ನ ಮಾಡುವುದು.
ಅನಾಚಾರ ಅಂತಂದ್ರ ಕೆಟ್ಟದ್ದನ್ನ ಮಾಡೋದು. ದಯವೇ ಧರ್ಮದ ಮೂಲವೇ ಅಂತ ಹೇಳಿದ್ರು. ನಾವು ದಯೆಯನ್ನ ಬೇರೆಯವರಿಗೆ, ಪ್ರಾಣಿಗಳ ಮೇಲೆ ದಯವೇ ಧರ್ಮದ ಮೂಲವಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳಿದ್ರು ಬಸವಣ್ಣವ್ರು. ಅಂದ್ರ ನಾವೆಲ್ಲಾ ಪ್ರಾಣಿಗಳ ಮೇಲೆ, ಎಲ್ಲಾ ಪ್ರಾಣಿಗಳಂತಂದ್ರೆ ಕೇವಲ ಪ್ರಾಣಿಗಳಲ್ಲ, ಎಲ್ಲಾ ಮನುಷ್ಯರ ಮೇಲೆ ನಾವು ದಯವನ್ನ ತೋರಿಸ್ಬೇಕು ಅಂತ ಹೇಳಿದ್ರು. ಹಂಗ ಈ ಒಂದು ಕಾಗೆಯೊಂದಗುಳ ಕಂಡರೆ ಕರೆಯದೆ ತನ್ನ ಬಳಗವನ್ನು, ಕೋಳಿಯೊಂದು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನು, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಗಿಂತ ಕರಕಷ್ಟ ಕೂಡಲ ಸಣ್ಣದೇವ. ನೋಡ್ರಿ, ಒಂದು ಕಾಗೆ, ಕೋಳಿಗಳು, ಒಂದು ಕಾಗೆ ಏನಾದ್ರೂ ಒಂದು ತುಣುಕು ರೊಟ್ಟಿ ಬಿತ್ತಂತಂದ್ರ ಕಾ 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 ಅಂತ ಹೇಳಿ ತನ್ನ ಬಳಗವನ್ನೆಲ್ಲಾ ಕರೀತದೆ. ಈ ಒಂದು ಕೋಳಿಯು ಸಹಿತ ಒಂದು ಕಾಳ ಬಿತ್ತಂದ್ರ ಕೊಕ್ ಕೊಕ್ಕು ಅಂತ ಹೇಳಿ ತನ್ನ ಎಲ್ಲಾ ಬಳಗವನ್ನ ಕರೀತದೆ. ಆದ್ರ ಮನುಷ್ಯರು ನಾವ್ ಕರೆಯಂಗಿಲ್ಲ. ಯಾರು ಬಂದ್ರ ಊಟ ಮಾಡಕತ್ತಂದ್ರ ಮುಚ್ಚಿಟ್ಟು ಹೊರಗ್ ಬರ್ತೀವಿ, ಊಟ ಮಾಡ್ಬಾರ್ರಿ ಅಂತ ಕರೆಯಂಗಿಲ್ಲ. ಅಂತ ಒಂದು ಕಾಲ ಈಗ ಬಂದದ. ಹಂಗ ಅಂತ ಮನುಷ್ಯರು ಏನ್ ಮಾಡೋದಂದ್ರ ಈ ಒಂದು ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಗಿಂತಲೂ ಕರಕಷ್ಟ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾರನು ನಾವು ಕರ್ಕೊಂಡು ಊಟ ಮಾಡ್ಬೇಕು, ಎಲ್ಲಾರು ನಾವು ಹಂಚ್ಕೊಂಡು ಊಟ ಮಾಡ್ಬೇಕು ಅನ್ನುವಂತ ಒಂದು ಮೌಲ್ಯ ಈ ಒಂದು ವಚನದಲ್ಲಿ ನಾವು ಕಾಣಬಹುದು. ಈ ಒಂದು ಇನ್ನೊಂದು ವಚನ ಏನಂತಂದ್ರೆ, ಇನ್ನೊಂದು ವಚನವನ್ನ ಇಲ್ಲಿ ನಾವು ನೋಡಬಹುದು. ಆಶೆ ಎಂಬುದು ಅರ್ಸಂಗಲ್ಲದೆ ಶಿವಭಕ್ತರಿಗುಂಟೆಯ್ಯ. ನೋಡ್ರಿ, ಈ ಒಂದು ಐದಕ್ಕಿ ಲಕ್ಕಮ್ಮ ಮಾರಯ್ಯ ದಂಪತಿಗಳು, ಇವರು ಶಿವಶರಣರು. ಇವರು ಅನೇಕ ವಚನಗಳನ್ನ ಬರೆದಾರ. ಇವರು ಕಾಯಕವನ್ನ ಮಾಡ್ತಿದ್ರು. ಏನಂತಂದ್ರ ಇವನ್ನು ಅಕ್ಕಿ ಕಾಳನ್ನ ಆಯ್ದುಕೊಂಡು ಬಂದು ಪತ್ತಿಗೆ ಮಾರಾಯ ಕೊಡ್ತಿದ್ದ. ಆಕೆ ಲಕ್ಕಮ್ಮ ಏನ್ ಮಾಡ್ತಿದ್ಲಂದ್ರ ಅದನ್ನ ತಂದು ಅಡಿಗೆ ಮಾಡಿ ಸ್ವಚ್ಛಗೊಳಿಸಿ ಅಡಿಗೆ ಮಾಡಿ ದಾಸೋಹವನ್ನ ಮಾಡ್ತಿದ್ರು. ಆಗ ಒಂದ್ ದಿವ್ಸ ಒಂದ್ ಸೇರ್ ತರ್ಲಾದ 2 ಸೇರ್ ತಂದ್ರಂತ ಇವ್ರು ಮಾರಾಯನವ್ರು. ಅದನ್ನ ನೋಡಿದಂತ ಈ ಒಂದು ಲಕ್ಕಮ್ಮ ಏನ್ ಹೇಳ್ತಾ ಅಂದ್ರ, ಆಶೆ ಎಂಬುದು ಅರ್ಸಂಗಲ್ಲದೆ ಶಿವಭಕ್ತಿರುಗುಂಟೆಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆಯ್ಯ, ಈಸಕ್ಕಿ ಆಸೆ ನಿಮಗೇಕೆ? ಈಶ್ವರನಪ್ಪ ಮಾರಯ್ಯ ಪ್ರಿಯ, ಅಮರೇಶ್ವರ ಲಿಂಗಕ್ಕೆ ದೂರು ಮಾರಯ್ಯ. ನೋಡ್ರಿ, ಯಾಕೆ ಹೇಳಿದ್ಲು. ನಾವು ಯಾರಾದ್ರೂ ಹೆಚ್ಚಿಗೆ ತಂದೀವಿ ಅಂದ್ರೆ ಇಲ್ಲ ತಗೊಂಬರ್ರಿ ಅಂತ ಹೇಳಿ ನಾವು ತೆಗೆದಿಟ್ಕೋತೀವಿ ಒಳಗ. ಆದ್ರ ಇಲ್ಲಿ ಲಕ್ಕಮ್ಮ ಏನ್ ಮಾಡಿದಂದ್ರ, ಆಸೆ ಎಂಬುದು ಶಿವಭಕ್ತರಿಗೆ ಇಲ್ಲ, ಅದು ಅರಸರಿಗೆ ಅಷ್ಟೇ. ಅದಕ್ಕೆ ಈಸಕ್ಕಿ ಆಸೆ ನಮಗೇಕೆ? ಇಷ್ಟ ಯಾಕೆ ತಂದಿರಿ? ಅದನ್ನ ಉಳಿದದ್ದನ್ನ ಹೋಗಿ ಅಲ್ಲೇ ಇಟ್ ಬರ್ರಿ ಅಂತ ಹೇಳಿ ಉಳಿದದ್ದ ಅಕ್ಕಿಯನ್ನ ಕಳಿಸಿ ದಿವಸ ಎಷ್ಟ್ ತರ್ತಿದ್ರು ಅಷ್ಟ ಅಕ್ಕಿಯನ್ನ ತಂದು ಇಲ್ಲಿ ದಾಸೋಹವನ್ನ ಮಾಡಿದ್ರು. ಅಂದ್ರ ಈ ಆಶೆಗಳನ್ನ ಮೀರಿದವರು ಯಾರು ಅಂತಂದ್ರ ಈ ಒಂದು ಶರಣರು ಅಂತ ನಾವು ಇಲ್ಲಿ ಹೇಳ್ಬಹುದು. ಆನಂತರ ಈ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ತಿರ್ತಾರ. ಅದಕ್ಕ ಇಲ್ಲಿ ಏನ್ ಹೇಳ್ತಾರ ಶರಣರು ಅಂತಂದ್ರ, ಈ ಒಂದು ಈಕೆ ಸತ್ಯಕ್ಕ, ಕಸಗೂಡಿಸುವ ಸತ್ಯಕ್ಕ ಹೇಳಿದಂತ ಒಂದು ವಚನ ಇದೆ. ಅರ್ಚನೆ ಪೂಜೆ ನೇಮವಲ್ಲ, ಮಂತ್ರತಂತ್ರ ನೇಮವಲ್ಲ, ದೀಪ ಧೂಪದಾರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಗಳಿಗರಗುವುದೇ ನೇಮ ಶಂಭು ಜಕ್ಕೇಶ್ವರನಲ್ಲಿ ನೀವು ಕಾಣಿರನ್ನ ನಿತ್ಯ ನೇಮ. ನೋಡ್ರಿ, ನಾವು ನಿತ್ಯ ನೇಮ ಏನ್ ಮಾಡ್ಬೇಕು ಅಂತಂದ್ರ ಬಹಳಷ್ಟು ಪೂಜೆ ಮಾಡಿ ಬಹಳಷ್ಟು ಹೂಗಳನ್ನ ತಂದು ಆಡಂಬರದಿಂದ ಪೂಜೆ ಮಾಡೋದು, ಆನಂತರ ಮಂತ್ರ ತಂತ್ರಗಳನ್ನ ಹೇಳೋದು. ಇವು ಏನಂದ್ರ ಪೂಜೆ ಅಲ್ಲ. ನಮ್ಮ ಪೂಜೆ ಯಾವುದು ಅಂತಂದ್ರ ಪರಸ್ತ್ರೀ ಮತ್ತು ಪರಧನಗಳಿಗೆ ಎರಗದೆ, ಪರಸ್ತ್ರೀಗೆ ಮತ್ತು ಪರ ಧನ ಅಂತಂದ್ರ ಬೇರೆಯವರ ಒಂದು ಧನಕ್ಕೆ ಆಶೆ ಮಾಡೋದಿಪ್ಪುದೇ ಒಂದು ನಮ್ಮ ನೇಮ ಅಂತ ಹೇಳ್ತಾರೆ. ಅದಕ್ಕ ಛಲಬೇಕು ಶರಣಂಗೆ ಪರಧನವನ್ನೊಲ್ಲೆ ನಂಬ, ಛಲಬೇಕು ಶರಣಂಗೆ ಪರಸತಿ ಅನ್ನೋಲ್ಲೆ ನಮ್ಮ ಅಂತ ಹೇಳಿದ್ರು. ಅಂದ್ರ ಇಲ್ಲಿ ಬಸವಣ್ಣನವರು ಹೆಣ್ಮಕ್ಳನ್ನ ಹೆಂಗ್ ಕಂಡ್ರ ಅಂದ್ರ ಈ ಒಂದು ಪರಸ್ತ್ರೀಯನ್ನ ಮಹಾದೇವಿ ಅಂಬೆ ಅಂತಂದ್ರು. ಅಂದ್ರ ಪರಸ್ತ್ರೀಯನ್ನ ನಾವು ಮಹಾದೇವಿ ಅಂತೆ ನಾವು ಕಾಣ್ಬೇಕಂತ ಹೇಳಿದ್ರು. ಅದೇ ರೀತಿಯಾಗಿ ಈ ಒಂದು ಪ್ರಭುದೇವರು ಏನ್ ಹೇಳಿದ್ರು ಅಂತಂದ್ರ, ಈ ಒಂದು ಹೆಣ್ಣು ಮಾಯ ಅಲ್ಲ, ಹೊನ್ನು ಮಾಯ ಅಲ್ಲ, ಮನದ ಮುಂದನ ಆಸೆಯೇ ಮಾಯ ಅಂತ ಹೇಳಿ
ಈ ಒಂದು ಅಲ್ಲಮ ಪ್ರಭುಗಳು ಹೇಳಿದ್ರು. ಅದೇ ರೀತಿಯಾಗಿ ಈ ಒಂದು ಸಿದ್ದರಾಮಯ್ಯನವರು ಏನ್ ಹೇಳಿದ್ರು ಅಂತಂದ್ರೆ, ಈ ಒಂದು ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿದ್ರು. ಅಂದ್ರೆ ಹೆಣ್ಮಕ್ಳಿಗೆ ಅಷ್ಟೊಂದು ಉನ್ನತವಾದಂತ ಸ್ಥಾನವನ್ನ ನಮ್ಮ ಶಿವಶರಣರು ಕೊಟ್ರು. ಆ ಒಂದು ಮೌಲ್ಯವನ್ನ ಈ ವಚನಗಳಲ್ಲಿ ನಾವು ಕಾಣ್ತೀವಿ. ಆನಂತರ ಯಾವಾಗ್ಲೇ ಹೇಳಿದೆ ನಾನು, ದಯವಿಲ್ಲದ ಧರ್ಮವಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಿಗೆ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲದಲ್ಲ ಅಯ್ಯ ಅಂತ ಹೇಳಿ. ಅಂದ್ರೆ ದಯ ಇಲ್ಲದವರನ್ನ ಕೂಡಲ ಸಂಗಮ ಮೆಚ್ಚುದಿಲ್ಲ. ಅದಕ್ಕ ಈ ಒಂದು ಎಲ್ಲಾ ಪ್ರಾಣಿಗಳಲ್ಲಿಯೂ ನಾವು ದಯೆಯನ್ನ ತೋರ್ಬೇಕು. ಹಸಿದವರಿಗೆ ಒಂದು ತುತ್ತು ಊಟ ಹಾಕ್ಬೇಕು. ಹಸಿದ ಪ್ರಾಣಿಗಳಿಗೆ ನಾವು ಏನ್ ಮಾಡ್ಬೇಕಂದ್ರ ನೀರನ್ನ, ಆಹಾರವನ್ನ ನೀಡ್ಬೇಕು. ಪ್ರಾಣಿಗಳನ್ನ ಕೊಲ್ಲದೆ ಅವುಗಳನ್ನೇ ನಾವು ದಯವನ್ನು ತೋರ್ಬೇಕು ಅನ್ನುವಂತ ಒಂದು ಮಾತನ್ನ ಇಲ್ಲಿ ಬಸವಣ್ಣವರು ಹೇಳಿದ್ರು. ಇಲ್ಲೇ ಇನ್ನೊಂದು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮದಿಂದ. ನೋಡ್ರಿ, ನಾವು ಹೆಚ್ಚಾಗಿ ನಮ್ಮ ದೋಷವನ್ನ ಬಿಟ್ಟು ಬೇರೆ ದೋಷವನ್ನ ನಾವು ತೋರಿಸ್ತಿರ್ತೀವಿ. ನಮ್ಮಲ್ಲಿ ಸಾಕಷ್ಟು ಇರ್ತಾವ ದೋಷಗಳು. ಅದನ್ ಬಿಟ್ಟು ನಮ್ಮ ದೋಷಗಳನ್ನ ಬೇರೆಯವ್ರ ಕಡೆ ನಾವು ಬಟ್ ಮಾಡಿ ತೋರಿಸ್ತೀವಿ. ಅದಕ್ಕ ಒಂದು ಬಟ್ಟು ಅವ್ರ ಕಡೆ ಮಾಡಿ ತೋರ್ಸಿದ್ರೆ ಒಂದು 4 ಬಟ್ಟುಗಳು ನಮ್ ಕಡೆ ತೋರಿಸ್ತಿರ್ತಾವ. ಅವರ ದೋಷಕ್ಕಿಂತಲೂ ನಿಮ್ಮ ದೋಷ ಬಾಳದು ಅಂತ ಮಾಡ್ಬಾರ್ದು. ಅದಕ್ಕ ಏನ್ ಅಂದ್ರ ಲೋಕದ ಡೊಂಕ ನೀವೇ ಕಿತ್ತಿದ್ದೀರಿ, ನಿಮ್ಮ ತನುವ ಸಂತೈಸಿಕೊಂಡ್ರಿ. ಮೊದಲ ಅದಕ್ಕೊಂದು ಮಾತು ಹೇಳ್ತಾರ, ತನ್ನ ಎಲೆಯೊಳಗ್ ಕತ್ತಿರಿದ್ರು ಮಂದಿ ಎಲ್ಲ ನೊಣ ತೋರ್ಸಿದ್ರಂತ. ಅಂದ್ರೆ ಇಲ್ಲಿ ನಮ್ಮಲ್ಲಿ ಸಾಕಷ್ಟು ದೋಷಗಳನ್ನ ಇಟ್ಕೊಂಡಿರ್ತೇವ, ಆದ್ರೂ ಸಹಿತ ಬೇರೆಯವರ ದೋಷಗಳನ್ನ ನಾವು ಎತ್ತಿ ತೋರಿಸ್ತಿರ್ತೀವಲ್ಲ, ಅಂತ ಒಂದು ಗುಣವನ್ನ ನೀವು ಮಾಡ್ಬ್ಯಾಡ್ರಿ, ನಿಮ್ಮ ಮನವನ್ನ ಸಂತೈಸಿಕೊಳ್ಳಿರಿ ಅಂತ ಹೇಳಿ ಇಲ್ಲಿ ಬಸವಣ್ಣನವರು ಹೇಳಿದ್ರು. ಈಗಾಗಲೇ ಮೊದಲು ಪ್ರಾರ್ಥನೆಯನ್ನು ಮಾಡಿದಂತಹ ಸೋದರಿಯರು ಹೇಳಿದ್ರು ಏನಂದ್ರ, ಅಕ್ಕ ಮಹಾದೇವಿಯ ವಚನ ಏನು ಅಂತಂದ್ರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದಡೆ ಎಂತಯ್ಯ, ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ, ನೆರೆ ತರುಗಳಿಗೆ ಅಂಜಿದಳೆಂತಯ್ಯ, ಈ ಒಂದು ಸಂತೆಯಲ್ಲೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಳಂತಯ್ಯ. ಇವೆಲ್ಲ ಊರಿಗೆ ಬುಸ್ ಬುಸ್ ಅಂತ ಹೇಳಿ ಎದುರ್ಸನ ಪಾಪ ಅಂಜಿ ಓಡ್ ಹೋಗ್ಬಿಡ್ತಾರ ಹುಡುಗರು. ಅವಾಗ ಆ ಒಂದು ದಾರಿಯಲ್ಲಿ ಬರುವಾಗ, ಸರ್ಪದ ದಾರಿಯಲ್ಲಿ ಬರುವಾಗ ಒಬ್ಬ ಋಷಿ ಬಂದಾಗ ಅವ್ರಿಗೂ ಸಹಿತ ಹೆದರ್ಸ್ಲಾಕ್ ಹೋಗ್ತದ. ಯಾಕಪ್ಪ ಇಷ್ಟ್ಯಾಕ್ ಹೆದರ್ಸ್ತೀನಿ, ಮಂದಿನ ಅಷ್ಟೇ ಹೆದರ್ಸ್ಬೇಡ, ಒಂದ್ ಸ್ವಲ್ಪ ಸಮಾಧಾನ ಇದನ್ನ ಮಾಡು ಅಂತ ಹೇಳಿ ಹೋದ್ರು. ಆಯ್ತು, ಗುರುಗಳು ಸಮಾಧಾನದಿಂದ ಅಂತ ಹೇಳಿ ಆ ಒಂದು ಏನು ಬುಸ್ಗುಡದೆ ಏನು ಮಾಡ್ದ, ಅದು ಸುಮ್ನೆ ಒಂದು ಗಿಡದ ತೆಳಗ ಸುತ್ಕೊಂಡು ಮಲ್ಕೊಂಡಾಗ ಆ ಒಂದು ದನಕಾಯ ಹುಡುಗರು ಬಂದು ನೋಡಿದ್ರು. ನೋಡೋಣ ಅಂಜಿಕೆಯಿಂದ ಇದು ಹಾವದ ನಮ್ಮ ಮ್ಯಾಲ ಬರ್ತದಂತ ಅಂಜ್ಕೋತ ಹೋದ್ರು. ಅದು ಏನು ಮಾಡ್ಲಿಲ್ಲ, ಸುಮ್ ಮಲ್ಕೊಂಡಿತ್ತು. ಬಗ್ಗೆ ನೋಡಿದ್ರು, ಏನು ಮಾಡ್ಲಿಲ್ಲ. ಅದಕ್ಕ ಅವ್ರ ಏನ್ ಮಾಡಿದ್ರು ಅಂದ್ರೆ ಕಡ್ಡಿಯನ್ನ ಚುಚ್ಚಿದ್ರು. ಅದು ಹಾವ ಏನಂತಂದ್ರ ಋಷಿಗಳಿಗೆ ಹೇಳೋಗಾರ, ಕೋಪವ ತಾಳದ ಸಮಾಧಾನ ಇರ್ಬೇಕಂತ ಹೇಳಿ. ಅದಕ್ ಸಮಾಧಾನದಿಂದನೇ ಇತ್ತು. ಆಗ ಹುಡುಗರಿಗೆ ಅದೊಂದು ಹುಡುಗಾಟ ಆಗ್ಬಿಡ್ತು. ಕಡ್ಡಿ ಚುಚ್ಚೋದು, ಕಲ್ ಒಗಿದು ಎಲ್ಲ ಮಾಡಿದ್ರು. ದಿವ್ಸ ಹಿಂಗ್ ಮಾಡಿದಾಗ ಒಂದ್ 4-5 ದಿವಸ ಆದ್ಕೂಡ್ಲೆ ಅದೇ ದಾರಿಯಲ್ಲಿ ಋಷಿಗಳು ಬಂದಾಗ ಅದ್ರ ಅವಸ್ಥೆ ನೋಡಿ ಅವ್ರು ಗಾಬರಿ ಆಗ್ಬಿಟ್ರು. ಏನೋ ಮಾರಾಯ, ಇಂಥ ಅವಸ್ಥೆ ಬಂತು ನಿನಗಂತ. ಆಗ ಗುರುಗಳೇ ನೀವೇ ಹೇಳಿದ್ರಲ್ಲ ಕೋಪ ಮಾಡ್ಕೋಬಾರ್ದು ಅಂತ. ಅದಕ್ಕ ಅವ್ರು ಹೇಳಿದ್ರು, ಕೋಪ ಮಾಡ್ಕೋಬಾರ್ದು ಅಂತಂದ್ರ ಹಂಗಲ್ಲ, ಸುಮ್ನೆ ಹೆದರ್ಸ್ಲಾಕ್ ಬುಸ್ ಅಂತ ಮಾಡ್ಬೇಕು. ಅಂದ್ರ ಇಲ್ಲೇ ತೀರಾ ಸಮಾಧಾನಿಯಾಗಿದ್ರು ಏನ್ ಮಾಡ್ತಾರಂದ್ರ ಜನರು ನಮ್ಮನ್ನ ತುಳಿತಾರ ಅನ್ನುವಂತ ಇದಕ್ಕೆ ಉದಾಹರಣೆ ಅಂತ ನಾವಿಲ್ಲಿ ಹೇಳ್ಬೋದು. ಆನಂತರ ಇನ್ನೊಂದು ವಚನ, ನಾವು ವಿಶ್ವ ಬಂಧುತ್ವ ಅಂತ ಹೇಳ್ತೀವಿ. ಎಲ್ಲರೂ ಒಂದೇ ಅನ್ನುವಂತ ಒಂದು ಭಾವದಿಂದ ಹೇಳುವಂತ ಒಂದು ವಚನ ಯಾವ್ದಂತಂದ್ರ, ಇವನಾರವಂದೆನಿಸಿದರಯ್ಯ, ಇವನಮ್ಮವ ಎನಿಸಿದರಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದಿರಿಸಯ್ಯ. ಅಂದ್ರ ನಾವೆಲ್ಲಾರು ಹೋದಾಗ ಅವ್ರ ನಮ್ ಪಕ್ಕಿ ಅಲ್ರಿ, ಅವ್ರ ಬೇರೆಯವ್ರು ಅಂತ ಹೇಳಿ ಅವ್ರಿಗೆ ಕೈ ಜಾಡಿಸಿ ಕಳಿಸ್ಬಿಡ್ತೀವಿ. ಇಲ್ಲಿ ಯಾವ್ದಾದ್ರು ಒಂದು ಗುಂಪಿನಲ್ಲಿ ನಾವು ಹೊಂಟ ನಮ್ ಗೆಳತಿಯರ ಗುಂಪು ಬೇರೆ ಇರ್ತದ, ಅದು ಬೇರೆ ಇರ್ತದ, ಅವ್ರನ್ನ ನಿರ್ಲಕ್ಷ್ಯ ಮಾಡಕ್ ಹೋಗ್ತಿರ್ತೀವಿ. ಅದಕ್ ಬಸವಣ್ಣ ಅವ್ರು ಹೇಳಿದ್ರು, ಎಲ್ಲರನ್ನ
ಏನ್ ಮಾಡಿದ್ರಿ? ಸಮಾನ ಭಾವದಿಂದ ಕಾಣ್ರಿ, ವಿಶ್ವ ಬಂಧುತ್ವ, ವಸುದೈವ ಕುಟುಂಬಕಂ ಅಂತ ನಾವ್ ಹೇಳ್ತೀವಿ. ಅಂದ್ರ ವಿಶ್ವದ ಎಲ್ಲಾ ಜನರು ಏನಂದ್ರೆ ಸಮಾನರು, ಎಲ್ಲರೂ ಏನಂದ್ರ ಅಣ್ತಮ್ರ ಇದ್ದಂಗ ಅಂತ ಹೇಳಿದಾಗ, ಎಲ್ಲರೂ ಒಂದೇ ಅಂತ ಹೋದಾಗ ಯಾವುದೇ ಒಂದು ಇಲ್ಲಿ ಧರ್ಮದ ಯುದ್ಧಗಳು ಆಗುವುದಿಲ್ಲ, ಜಾತಿ ಯುದ್ಧಗಳು ಆಗುದಿಲ್ಲ, ವರ್ಗ ಯುದ್ಧಗಳು ಆಗುದಿಲ್ಲ. ಅದಕ್ಕ ಬಸವಣ್ಣನವರು ಇಲ್ಲಿ ಹೇಳಿದಂತ ಮೌಲ್ಯ ಯಾವುದು ಅಂದ್ರೆ, ಎಲ್ಲರೂ ನಮ್ಮವರೇ, ಎಲ್ಲರೂ ಕೂಡಲ ಸಂಗಮನ ಮಕ್ಕಳೇ ಅಂತ ಹೇಳಿ ನಾವು ಅದನ್ನ ಆಧರಿಸಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಇನ್ನೊಂದು ನೂಲಿಯ ಚೆನ್ನಯ್ಯನವರು ಈ ಒಂದು ಸತ್ಯ ಶುದ್ಧ ಕಾಯಕದ ಬಗ್ಗೆ ಒಂದು ವಚನವನ್ನ ಹೇಳ. ಏನಂತಂದ್ರ, ಸತ್ಯ ಶುದ್ಧ ಕಾಯಕದಲ್ಲಿ ಚಿತ್ತ ಸ್ವಚ್ಛಂದವಾಗಿರಬೇಕು, ನೇಮದ ಕೂಲಿ ಎಂದಿನ ನಿತ್ಯ ಕಾಯಕದಲ್ಲಿ ಸಂದಿರಬೇಕು, ನೇಮದ ಕೂಲಿಯ ಬಿಟ್ಟು ಹೇಮದ ಆಸೆಗೆ ಕಾಮಿಸಿ ದ್ರವ್ಯವ ಹಿಡಿದರೆ ತಾ ಮಾಡುವ ಸೇವೆ ನಷ್ಟ ಅಂತ ಹೇಳಿ. ಅಂದ್ರ ನಾವೊಂದು ಕಾಯಕವನ್ನ ಮಾಡುವಾಗ ಸತ್ಯ ಶುದ್ಧವಾಗಿ ಆ ಕಾಯಕವನ್ನ ನಾವು ಮಾಡಿದ್ರ ಅಲ್ಲಿ ದೇವರು ನಮ್ ಮೆಸ್ತಾನ ಅನ್ನುವಂತ ನೂಲಿ ಚೆನ್ನಯ್ಯನವರ ಈ ವಚನ. ಇನ್ನೊಂದು, ಈ ಒಂದು ಕಸಗೂಡಿಸುವ ಸತ್ಯಕ್ಕ ಈಕೆಯು ಕೂಡ ಎಷ್ಟು ಪ್ರಾಮಾಣಿಕರು ಅಂತಂದ್ರ, ಆ ಒಂದು ತನ್ನ ಒಂದು ಕಾಯಕವನ್ನ ಮಾಡುವಾಗ ಕಸಗೂಡಿಸುವ ಶರಣರ ಬೀದಿಗಳನ್ನ ಕಸಗೂಡಿಸುವ ಕಾಯಕವನ್ನ ಆಕೆ ಮಾಡ್ತಿದ್ಲು ಕಲ್ಯಾಣದಲ್ಲಿ. ಆಕೆ ಏನ್ ಹೇಳಿದ್ಲು ಅಂದ್ರ, ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹಣ್ಣ ವಸ್ತ್ರ ಬಿದ್ದಿದರೆ ನಾನು ಕೈಯಲ್ಲಿ ಎತ್ತಿದನಾದರೆ ನಿಮ್ಮ ಪ್ರಮತರಾಣಿ ಅಂತ ಹೇಳಿ. ನೋಡ್ರಿ, ಆ ಕಸ ಗುಡಿಸು ಮುಂದ ಏನಾದ್ರು ಬಟ್ಟೆಯಲ್ಲಿ ಅಂತಂದ್ರೇನು, ದಾರಿಯಲ್ಲಿ ಹಣ್ಣ ವಸ್ತ್ರಗಳು ಬಿದ್ದರೆ, ಬಂಗಾರ ಅಥವಾ ಏನಾದ್ರೂ ಬಟ್ಟೆಗಳು, ಬೆಲೆ ಬಟ್ಟೆಗಳು ಬಿದ್ರ ಅದನ್ನ ನಾನು ಕೈಯಿಂದ ಮುಟ್ಟಿದ್ರೆ ನಿಮ್ಮ ಪ್ರಮತರಾಣಿ. ಅಷ್ಟೊಂದು ಸತ್ಯ ಶುದ್ಧವಾಗಿ ಕಾಯಕವನ್ನ ಮಾಡಬೇಕು ಅಂತ ಹೇಳಿ ಇಲ್ಲಿ ಏನ್ ಹೇಳ್ತಾರಂದ್ರೆ ಸತ್ಯಕ್ಕ ಹೇಳ್ತಾರ. ಇನ್ನ ಬಸವಣ್ಣನವರು ಪರಸ್ತ್ರೀ ಪರಧನಕ್ಕೆ ಅಂತ ಹೇಳಿ ನಾವ್ ಹೇಳಿದ್ವಲ್ಲ, ಆದ್ರೆ ಇನ್ನೊಂದು ವಚನ ಏನಂತಂದ್ರೆ, ಹರಿವ ಹಾವಿಗಂಜಿ, ಉರಿಯ ನಾಲಿಗೆ ಗಂಜೆ, ಸುರಗಿಯ ಮೊನೆಗಂಜೆ. ನೋಡ್ರಿ, ಬಸವಣ್ಣರು ಹೇಳ್ತಾರ, ಹರಿವ ಹಾವಿಗಂಜೆ, ಹರಿವಂತ ಹಾವಿಗೆ ನಾ ಅಂಜುದಿಲ್ಲ, ಉರಿಯ ನಾಲಿಗೆ ಗಂಜೆ, ಉರಿ ದಗದಾಗ ಉರಿತಂದ್ರು ನಾ ಅಂಜಂಗಿಲ್ಲ, ಈ ಒಂದು ಕತ್ತಿಯ ಚೂಪಾದ ಮನೆಗೂ ನಾ ಅಂಜಂಗಿಲ್ಲ. ನಾ ಎದಕ್ ಕಳಿಸ್ತೀನಿ ಅಂತಂದ್ರ, ಒಂದಕ್ಕಂಜುವೆ ಒಂದಕ್ಕಳುವೆ, ಪರಸ್ತ್ರೀ ಪರಧನವೆಂಬೆ ಅಂಜುವೆ ಅಂತ ಹೇಳಿ, ಜೂಜಿಗಂಜುವೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ನನಗೆ ಇಲ್ಲಿ ಯಾವ್ದಕ್ಕೂ ನಾ ಅಂಜುದಿಲ್ಲ, ಆದ್ರೆ ಈ ಪರಸ್ತ್ರೀ ಪರಧನ ಅಂತಂದ್ರ ನನಗ ಬಹಳ ಅಂಜಿಕೆ ಬರ್ತದ. ಅದಕ್ಕ ನಾವು ಏನ್ ಮಾಡ್ಬೇಕಂದ್ರೆ ಸ್ತ್ರೀಯರನ್ನ ದೇವರಂತೆ ಕಾಣ್ಬೇಕು ಅಂತ ಹೇಳಿ ಬಸವಣ್ಣನವರು ಹೇಳಿದ್ರು. ಆನಂತರ ಇಷ್ಟೆಲ್ಲಾ ನಾವು ನೋಡಿದಾಗ, ನಾನು ಮೊದಲೊಂದು ವಚನದಲ್ಲಿದ್ದಾಗ ನಮ್ಮ ಮನಸ್ಸನ್ನ ಅಲ್ಲೇ ತೊಡಗಿಸಿಕೊಂಡು ನಮ್ಮ ಒಂದು ಜೀವನವನ್ನ ಪಾವನ ಮಾಡಿಕೊಳ್ಳೋಣ ಅಂತ ಹೇಳ್ತಾರೆ. ನನ್ನ ತಿಳಿದ ಮಟ್ಟಿಗೆ ಇಷ್ಟೊಂದು ಇನ್ನೂ ಸಾಕಷ್ಟು